ಒಂದು ವೆಡ್ಡಿಂಗ್ ಗಿಫ್ಟ್ ತುಂಬ ಕೆಲವು ಕ್ಯಾರೆಕ್ಟರ್ಗಳು ತುಂಬ ಫಸ್ಟಿಂದ ಕೊನೆಯ ಕ್ಲೈಮ್ಯಾಕ್ಸ್ಗೂ ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರೇಮ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ತುಂಬ ಜೀವ ತುಂಬಿದ್ದಾರೆ ಆ ಪಾತ್ರಕ್ಕೆ. ಮತ್ತು ನಿರ್ದೇಶಕ ಅಂತ ವಿಕ್ರಮ್ ಪ್ರಭು ಎಲ್ಲೂ ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅಂತೇಳಿ ಅನಿಸೋದಿಲ್ಲ. ತುಂಬ ಅನುಭವ ನಿರ್ದೇಶಕರ ಥರ ಕೆಲಸ ಮಾಡಿದ್ದಾರೆ. ಹಾಗೆಯೇ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು ಪ್ರತಿಯೊಂದು ಹಂತಲ್ಲೂ ಚೆನ್ನಾಗಿದೆ. ಆಲ್ ದಿ ಬೆಸ್ಟು ವೆಡ್ಡಿಂಗ್ ಗಿಫ್ಟ್. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ವೆಡ್ಡಿಂಗ್ ಗಿಫ್ಟ್ ಸಿನಿಮಾದ ವಿಶೇಷ ಪ್ರದರ್ಶನ ನೋಡಿದೆ. ವಿಕ್ರಮ್ ಪ್ರಭು ಅವ್ರದ ಮೊದಲನೇ ನಿರ್ದೇಶನದ ಸಿನಿಮಾ ವೆಡ್ಡಿಂಗ್ ಗಿಫ್ಟ್. ಈ ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದ ಪಾಯಿಂಟ್ ಬಂದ್ಬಿಟ್ಟು 498 ಕೇಸ್ ಬಗ್ಗೆ ತಿಳ್ಕೊಂಡಿದ್ದೆ. ಅದು ಹೇಗೆ ಮಿಸ್ಯೂಸ್ ಆಗ್ತಾಯಿದೆ ಮತ್ತು ಈ ಹನಿ ಟ್ರಾಪಿಂಗ್ ಆಗ್ಬೋದು. ಇದು ಓವರಾಲ್ ಆಗಿ ಆ ಸಬ್ಜೆಕ್ಟ್ನ ಡೀಟೇಲ್ನೆಸ್ಸು ಮತ್ತು ಕೋರ್ಟಲ್ಲಿ ಪ್ರೊಸೀಜರ್ಸು ಅದನ್ನು ಡಿಸ್ಕಸ್ ಮಾಡಿರೋ ರೀತಿ ತುಂಬ ಇಷ್ಟ ಆಯಿತು. ಮತ್ತು ಈ ಥರದ ಒಂದು ಸೀರಿಯಸ್ ಇಶ್ಯೂನ ಒಂದು ಎಮೋಷ್ನಲ್ ಆ್ಯಂಡ್ ಲವ್ ಸ್ಟೋರಿ ಟ್ರ್ಯಾಕ್ ಥರ ತೊಗೊಂಡೋಗಿ ಇಡೀ ಸ್ಕ್ರೀನ್ ಪ್ಲೇ ಕಟ್ಟಿರೋದು ತುಂಬಾ ಖುಷಿ ಕೊಡ್ತು. ಐ ವಿಶ್ ಯು ಆಲ್ ದ ಬೆಸ್ಟ್ ಡೈರೆಕ್ಟರ್ಗೆ. ಅವರು ಮೊದಲನೇ ಸಿನಿಮಾ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ತುಂಬ ಒಳ್ಳೆ ಕೆಲಸ, ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಎಸ್ಪೆಷಲಿ ಒಂದು ಯಶಸ್ಸು ಸಬ್ಜೆಕ್ಟ್ ಯಾವ್ದು ತೊಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಸಬ್ಜೆಕ್ಟಲ್ಲಿ ಅವರು ಈ ಥರದ ಒಂದು ಸೀರಿಯಸ್ ಕೇಸ್ನ ತೊಗೊಂಡಿರೋದು ತುಂಬ ಖುಷಿ ಕೊಡ್ತು. ಐ ವಿಶ್ ಯು ಆಲ್ ದ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು ಸೊ ಮಚ್. ವಿಕ್ರಮ್ ಪ್ರಭು ಅವರ ವೆಡ್ಡಿಂಗ್ ಗಿಫ್ಟ್ ಈಗಷ್ಟೇ ನೋಡಿದ ತಕ್ಷಣ ಸಿನಿಮಾದ ಬಗ್ಗೆ ಮಾತಾಡೋದು ಕಷ್ಟ. ಆದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಮತ್ತು ಇದರಲ್ಲಿರುವ ಕೆಲವು ಲೋಪದೋಷಗಳನ್ನು ಮತ್ತು ಅದರ ದುರ್ಬಳಕೆಯನ್ನು ಸಿನಿಮಾ ಹೈಲೈಟ್ ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕೆ ಅದು ಭಾಳ ಮುಖ್ಯವಾದ ಅಂತ ಅನಿಸ್ತದೆ. ಅನುಕೂಲಕ್ಕಾಗಿ ಮಾಡಿಕೊಂಡಂಥ ಸರ್ಕಾರ ಮಾಡಿದಂಥ ಕೆಲವು ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಅದನ್ನೇ ಒಂದು ಎಕ್ಸ್ಪ್ಲಾಯ್ಟ್ ಮಾಡಿ ಒಂದು ಸಾಧನವಾಗಿ ಮಾಡ್ಕೋಬಹುದು ಅನ್ನೋದನ್ನು ಈ ಚಿತ್ರ ಹೇಳಿದೆ. ಪ್ರಚಲಿತವಾದಂಥ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಅದನ್ನು ಮನಮುಟ್ಟುವ ಹಾಗೆ ಮಾಡಿರೋದು ಈ ಚಿತ್ರದ ದೊಡ್ಡ ಸಾಧನೆ ಅಂತ ಅನ್ನಿಸ್ತೇನೆ ಅಂತ ತಿಳ್ಕೊಂಡಿದ್ದೀನಿ. ವಿಕ್ರಮ್ ಪ್ರಭು ಅವರಿಗೆ ಮತ್ತು ಈ ಚಿತ್ರತಂಡಕ್ಕೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಮಸ್ಕಾರ. ವಿಕ್ರಮ್ ಪ್ರಭು ಅವ್ರನ್ನ ನಾನು ಸುಮಾರು ಒಂದು 20 ವರ್ಷದಿಂದ ಬಲ್ಲೆ. ಹಿಂದೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ನಿರ್ದೇಶನ ವಿಭಾಗದಲ್ಲಿ ತರಬೇತಿ ಶಿಬಿರಗಳನ್ನು ನಡೆಸ್ತಾ ಇದ್ದಾಗ ಅಲ್ಲಿ ಇದ್ದಂಥವ್ರು. ಹಾಗಾಗಿ ಅವರು ಸಿನಿಮಾವನ್ನು ಶಾಸ್ತ್ರೀಯವಾಗಿ ಕಲಿತು ಬಂದಿರುವಂಥ ಈ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಟಿಟ್ ಫಾರ್ ಟ್ಯಾಟ್ ಅಂತ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ. ಆ ಒಂದು ಸೂತ್ರವನ್ನು ಇಟ್ಕೊಂಡು ಒಂದು ಚಿತ್ರವನ್ನು ಮಾಡಿದ್ದಾರೆ. ತುಂಬ ಜನಕ್ಕೆ 498A ಹೇಗೆ ದುರ್ಬಳಕೆಯಾಗುತ್ತೆ ಅನ್ನೋದು ಅದರ ಪರಿಕಲ್ಪನೆ ಕೂಡ ಇರಲ್ಲ. ಅದನ್ನು ಎಚ್ಚರಿಸೋ ನಿಟ್ಟಿನಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಹೇಗೆ ಒಳಿತು ಕೆಡುಕುಗಳು ಒಬ್ಬ ಮನುಷ್ಯನನ್ನು ಬದುಕನ್ನು ದುರ್ಬರ ಮಾಡುತ್ತೆ, ಅವನು ಅದರಿಂದ ಹೊರಗೆ ಬರೋದಕ್ಕೆ ಅವನು ಏನು ಮಾಡಬೇಕಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಚಿತ್ರವನ್ನು ಮಾಡಿದ್ದಾರೆ. 2 ಗಂಟೆ 20 ನಿಮಿಷಗಳ ಕಾಲಾವಧಿಯ ಈ ಚಿತ್ರ ಸ್ಮೂತಾಗಿ ಹೋಗುತ್ತೆ, ಎಲ್ಲ ನೋಡಿಸ್ಕೊಂಡು ಹೋಗುವಂಥ ಲಕ್ಷಣ ಹೊಂದಿದೆ. ಹಾಗಾಗಿ ಚಿತ್ರ ಈ ವಾರ ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಸಿನಿಮಾವನ್ನು ನೋಡಿ ಕುಟುಂಬ ಪರಿವಾರ ಕುಳಿತು ಸಿನಿಮಾವನ್ನು ನೋಡೋದ್ರ ಮೂಲಕ ಒಂದು ಹರ್ಷ ಸಿಗುತ್ತೆ. ಹಲವಾರು ಯೋಚನೆಗೆ ಅವಕಾಶಗಳು ಕೂಡ ಈ ಚಿತ್ರ ಕೊಡುತ್ತೆ. ಅವರಿಗೆ ಶುಭಾಶಯಗಳನ್ನ ಕೊಡ್ತೀನಿ. I am actually very overwhelmed. Never expected this kind of public response. And to all media friends, thank you very much for covering this premiere. And I have no words actually. If you have to ask anything, please do ask. Go ahead. And thanks for coming. Thanks for watching the film. And thanks for helping us out. And thank you everyone, whoever has come here. Thanks. ಫೈನಲ್ ಔಟ್ಪುಟ್ As I said, this is the first time I'm watching the film, and I really enjoyed it. I really loved it, but the right people would be the audience, and I'm getting a good feedback here, and I really hope this Friday when the movie releases, everyone goes and watches it. Please do go and watch it. ಅದೇ ಹೇಳ್ದಂಗೆ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಸ್ನಲ್ಲಿ ಹೇಳ್ತಾ ಇದ್ದೆ, ಇಟ್ ವಾಸ್ ಎ ಮೆಂಟಲ್ ಟ್ರಾಮಾ ಫಾರ್ ಮೀ. ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕೂ ನನಗೂ ಒಂಥರ ಹಿಂಸೆ ಆಗ್ತಾಯಿತ್ತು. ಬಟ್ ಇವಾಗ ಫಿಲಮ್ ನೋಡಾದ್ಮೇಲೆ ಯಾರೋ ಒಬ್ರು ಬಂದ್ಬಿಟ್ಟು ಹೇಳಿದ್ರು, ನಿಮ್ಗೆ ನೋಡಿದ್ರೆ ಕೋಪ ಬರ್ತಾಯಿತ್ತು ಅಂತ. ಸೊ ಮೇ ಬಿ ದಟ್ ಈಸ್ ಅ ಬಿಗ್ಗೆಸ್ಟ್ ಅವಾರ್ಡ್ ನಾನು ಈ ಫಿಲಮಿಂದ ನಾನು ತೊಗೊಂಡು ಹೋಗೋದು ಅಂತ ಅಂತಂದರೆ, ಎಲ್ಲ ಆ್ಯಕ್ಟ್ರಸ್ಗೂ ಒಂದು ಆಪರ್ಚುನಿಟಿ, ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ, ಒಂದು ಪ್ಲ್ಯಾಟ್ಫಾರ್ಮ್
ಪ್ಲ್ಯಾಟ್ಫಾರ್ಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಐ ಥಿಂಕ್ ಈ ಫಿಲಮಿಂದ ನನಗೆ ಅದು ಸಿಕ್ಕಿದೆ. ಆ್ಯಂಡ್ ಈ ಫಿಲಮ್ ಕೂಡ ಇವಾಗೆಲ್ಲ ನಾವೆಲ್ಲ ನೋಡಿದ್ದೀವಿ, ಸೊ ಚೆನ್ನಾಗಿ ಬಂದಿದೆ. ಸೊ ಇವಾಗ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಇವಾಗ ಆಡಿಯನ್ಸ್ ಕೈನಲ್ಲಿದೆ, ಸೊ ಅವ್ರು ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಶುಕ್ರವಾರ ಫಿಲಮ್ ರಿಲೀಸ್ ಆಗ್ತದೆ. ಆ್ಯಂಡ್ ದಯವಿಟ್ಟು ಥಿಯೇಟರ್ ಬಂದು ಫಿಲಮ್ನ ನೋಡಿ ಆ್ಯಂಡ್ ಆಶೀರ್ವದಿಸಿ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ವಿ, ಅವತ್ತು ಕುತೂಹಲ ಆಯಿತು, ಏನು ಕ್ಯಾರೆಕ್ಟರ್, ಏನು ಸಿನಿಮಾ ಅಂತ. ಇವತ್ತೆಲ್ಲರೂ ಗೊತ್ತಾಗಿದೆ. ಹೇಗೆ ಅನಿಸ್ತು? ಎಲ್ಲರೂ ನೋಡಿದ್ರಲ್ಲ, ನೀವು ಹೇಳಬೇಕು. ಮೊದಲನೇ ಸರಿ ಲಾಯರ್ ಆಗಿ ಕಾಣಿಸ್ಕೊಂಡ್ರಿ. ಅಲ್ಲ, ನೀವು ಹೇಳಬೇಕು ಹೇಗೆ ಬಂದಿದೆ. ಎಲ್ಲ ಜಾನರ್ ಮೂವಿಗಳಲ್ಲೂ ಕೋರ್ಟ್ ಹಾಕಿ ಲಾಯರ್ ಆಗಿ ಅಡ್ವೊಕೇಟ್ ಆಗಿ ಕೂಡ ಗೆದ್ಬಿಟ್ಟಿದ್ದಾರೆ. ಸೊ ಆ ಅಡ್ವೊಕೇಟ್ ಒಂದು ಪಾತ್ರಕ್ಕೆ ಕೋರ್ಟ್ ರೂಮ್ ಸಿನಿಮಾಗಳಿಗೆ ಸಾಕಷ್ಟು ಪ್ರೀ ಪ್ರಿಪ್ರೇಷನ್ಗಳಿರಬೇಕಾಗುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪ್ರೀ ಪ್ರಿಪ್ರೇಷನ್ ಬಗ್ಗೆ? ಇಲ್ಲ, ಅದು ಡೈರೆಕ್ಟ್ರು ಮಾಡಿಸಿದ್ದಾರೆ. ಸೊ ನಾನು ಪ್ರಿಪ್ರೇಷನ್ ಏನು ಸ್ಪಾಟಿಗೆ ಹೋದ್ಮೇಲೆ ಏನು ಮಾಡಬೇಕು ಅದನ್ನು ನಾನು ಫೋಕಸ್ ಇಟ್ಕೊಂಡು ನಾನು ಮಾಡ್ತೀನಿ. ಸೊ ನನಗೆ ಈ ಥರ ಬರಬೇಕು ಅಂತ ಕಂಟೆಂಟ್ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಡೈರೆಕ್ಟ್ರಿಗೆ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಯಾಕಂದರೆ ಐ ಆಮ್ ಎ ಡೈರೆಕ್ಟ್ ಆರ್ಟಿಸ್ಟ್. ನನ್ನ ಓನಾಗಿ ನಾನು ಮಾಡೋಕ್ಕೆ ಹೋದರೆ ಅವ್ರಿಗೆ ಅದು ಇಂಪ್ರೆಸ್ ಆಗಬೇಕು. ಪ್ಲಸ್ ಅವರು ಮಾನಿಟ್ರ್ ನೋಡಿದ್ಮೇಲೆ ಇದು ಇಷ್ಟ ಆದಮೇಲೆ ನಾವು ಟೇಕಿಗೆ ಹೋಗೋದು. ಎಲ್ಲೊಂದು ಕಡೆ ಸಿನಿಮಾದಲ್ಲಿ ಎಲ್ಲ ಕ್ಲಾಸ್ ಹೊಡಿದ್ದಾರೆ, ನೀವು ಗಂಡಸ ಪರವಾಗಿ ಮಾತಾಡಬೇಕಾದ್ರೆ. ಇಲ್ಲ, ನನಗೂ ಎಲ್ಲೋ ಭಯ ಇತ್ತು ನೋಡಬೇಕು ಅಂತ. ಬಟ್ ಅವರ ಕತೆ ಹೇಳಿದಾಗಲೇ ನನಗೆ ಇಷ್ಟ ಆಗೋಯ್ತು ಸಿನಿಮಾ. ಮೂರು ಸಿನಿಮಾ ನೋಡಿದಾಗ, ಯಾಕಂದರೆ ಇಡೀ ಸುಮಾರು ಸಿನಿಮಾಗಳನ್ನ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನೋಡಿದಾಗ ನಿಮ್ಮನ್ನ ನೀವು ನೋಡ್ಕೊಂಡಾಗ ಮತ್ತು ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಗೊತ್ತಿಲ್ಲ, ಅಂದರೆ ನನಗೇನೋ ಇಷ್ಟ ಆಗಿದೆ. ಅಂದರೆ ಥೀಮೇ ಚೆನ್ನಾಗಿದೆ, ಸ್ಟೋರಿ ಲೈನೇ ಚೆನ್ನಾಗಿದೆ. ಸೊ ಡೆಫಿನೆಟಾಗಿ ಆಡಿಯನ್ಸ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ವಿಕ್ರಮ್ ಅವರ ಡೈರೆಕ್ಷನ್ ಬಗ್ಗೆ ವಿಕ್ರಮ್ ಅವ್ರು ನೀವೇ ನೋಡಿದ್ದೀರಲ್ಲ ಸರ್ ಹೇಗೆ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಡೈರೆಕ್ಷನ್, ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಹೋಮ್ವರ್ಕ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೇಡಮ್, ಸಿನಿಮಾ ನೋಡಿದ್ರೆ ಎಲ್ಲೋ ಒಂದು ಕಡೆ ಏನು ಶೋಷಣೆ ನಡೀತಾ ಇದೆ, ಹಿಂದೆ ಮುಂದೆ ಗೊತ್ತಿಲ್ಲದೆ ಕೆಲವು ಕಡೆ ಮಿಸ್ಯೂಸ್ ಆಗ್ತಾ ಇದೆ. ನನ್ನ ಪಾತ್ರ ಅಂತೂ ಎಲ್ಲರೂ ಹೇಟ್ ಮಾಡೋಂಥ ಪಾತ್ರ. ಯಾಕಂತಂದರೆ ಸ್ತ್ರೀವಾದಿ ಪಾತ್ರವನ್ನು ನಾನು ಮಾಡಿದ್ದೀನಿ. ನನಗೆ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಅಂತಂದರೆ ನಾನು ನಿಜ ಜೀವನದಲ್ಲಿ ಸ್ತ್ರೀವಾದಿ ಅಲ್ಲ, ಅದ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ. ಅಂಥವಳು ಸ್ತ್ರೀವಾದಿ ಪಾತ್ರ ಮಾಡೋದು ತುಂಬಾ ಕಷ್ಟ ನನಗೆ. ಫಸ್ಟ್ ಟೈಮ್ ಈ ಥರದೊಂದು ಪಾತ್ರ ಮಾಡಿದ್ದೀನಿ ನಾನು. ಆಮೇಲೆ ಈ ಪಾತ್ರ ಮಾಡಿದ ಖುಷಿ ಕೂಡ ನನಗಿದೆ, ಯಾಕಂತಂದರೆ ಇದನ್ನು ಮಾಡ್ಬೋದು ಅಂತ ನನಗೆ ಅನಿಸಿರಲಿಲ್ಲ. ಆ ಒಂದು ಕ್ರೆಡಿಟ್ ಏನಿದೆ ಅದು ನಮ್ಮ ಡೈರೆಕ್ಟರ್ ವಿಕ್ರಮ್ ಸರ್ಗೆ ಹೋಗಬೇಕು. ನನ್ನನ್ನು ಯಾವುದೋ ಬೇರೆ ಪಾತ್ರಕ್ಕೆ ಅಂತ ಅವ್ರು ಆ್ಯಕ್ಚುಲಿ ಕರೆದಿದ್ದು. ಬಟ್ ನೋಡಿದ ತಕ್ಷಣ ಅವರು ನೀವು ಈ ಸ್ತ್ರೀವಾದಿ ಪಾತ್ರಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತೀರಾ ಅಂತ ವಿತಿನ್ ಫ್ಯೂ ಸೆಕೆಂಡ್ಸೇ ಅವ್ರು ನನಗೆ ಈ ಪಾತ್ರವನ್ನು ಕೊಟ್ಟರು. ಆಮೇಲೆ ಅವರು ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ ಈಸ್ ಅಮೇಝಿಂಗ್. ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಎಷ್ಟು ಚಕ ಅಂತ ಈ ಸಿನಿಮಾ ನಡೆದಿದೆ ಅಂತ ಅಂದರೆ ಎಲ್ಲೂ ಒಂದು ಟೈಮ್ ಲ್ಯಾಗೇ ಇಲ್ಲ. ಅಷ್ಟು ತುಂಬ ನೀಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಅವರು ಮೂವಿ ಶುರು ಮಾಡೋಕ್ಕೆ ಮುಂಚೆಯಿಂದನೂ ಅವರು ಇದೇ ಆಗಬೇಕು ಇದೇ ಮಾಡಬೇಕು ಅಂತ ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿದ್ರು ಅನಿಸುತ್ತೆ. ಸೊ ಹಾಗಾಗಿ ಎಲ್ಲೂ ಟೈಮ್ ಲ್ಯಾಗ್ ಆಗಲಿಲ್ಲ, ಅಷ್ಟು ನೀಟಾಗಿ ಮಾಡ್ಕೊಂಡು ಬಂದರು. ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಅವ್ರು ಡಬ್ಬಿಂಗ್ ಕರೆದಾಗ್ಲಿನ ಆಗಲೇ ಮುಗಿದೋಯ್ತು ಶೂಟಿಂಗ್ ಅನ್ನಿಸ್ತು. ಆಮೇಲೆ ಮೂವಿ ರಿಲೀಸ್ ಅಂದರೆ ಯಾವುದ್ರಲ್ಲೂ ಒಂಥರ ಟೈಮ್ ವೇಸ್ಟೇ ಮಾಡಿಲ್ಲ ಸರ್, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಅಮೇಝಿಂಗ್ ಡೈರೆಕ್ಷನ್ ಅವ್ರದ್ದಂತೂ ತುಂಬಾ ಖುಷಿ ಕೊಟ್ಟಂಥ ಒಂದು ಡೈರೆಕ್ಷನ್. ನನಗೆ ತುಂಬ ಸಂತೋಷ ನೀಡಿದೆ ಈ ಪಾತ್ರ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಮೂವಿ ಮಾಡಿದ್ದಕ್ಕೋಸ್ಕರ ತುಂಬ ಡೇರಿಂಗಾಗಿ ಈ ಮೂವಿ ಮಾಡಿದ್ದೀರಾ. ನಾನು ಹೇಳೋದು ಒಂದೇ ಒಂದು, ಕರ್ನಾಟಕದ ಪ್ರತಿಯೊಬ್ಬ ಮನುಷ್ಯ ಈ ಮೂವಿ ನೋಡಲೇಬೇಕು, ಎಸ್ಪೆಷಲಿ ಯೂತ್. ದಿಸ್ ಈಸ್ ಎ ಐ ಓಪನಿಂಗ್ ಮೂವಿ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಎವ್ರಿಬಡಿ ಮಸ್ಟ್ ವಾಚ್, ಎಸ್ಪೆಷಲಿ ಯೂತ್. ಪ್ಲೀಸ್ ಗೋ ಆ್ಯಂಡ್ ವಾಚ್. ಆ್ಯಂಡ್ ಐ ವಿಶ್ ಇಟ್ ವಿಲ್ ಬಿ ಎ ಸೂಪರ್ ಡೂಪರ್ ಬಾಕ್ಸ್ ಹಿಟ್ ಆ್ಯಂಡ್ ಪೀಪಲ್ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಆ್ಯಂಡ್ ಈ ಮೂವಿಯಿಂದ ಅಟ್ಲೀಸ್ಟ್ ನಾನು ಪರ್ಸನಲ್ ಆಗಿ ಹೇಳೋದು ಬಯಸೋದೇನಂದ್ರೆ, ಇಟ್ ಈಸ್ ವೆರಿ ಕ್ಲೋಸ್ ಟು ದ ರಿಯಾಲಿಟಿ what we are seeing every day, because I run an NGO where we have seen cases like this every day in doubt. And I personally feel that this movie ಈ ಮೂವಿ ಅಟ್ಲೀಸ್ಟ್ ಒಂದು 3-4 ಆದರೂ ಇನ್ನೋಸೆಂಟ್ ಲೈಫ್ಸ್ ನ ಸೇವ್ ಮಾಡುತ್ತೆ. ಗಂಡಸರೇ, there is a hope, do not lose the hope. Please watch a movie, you will learn how to fight back the fight, ಈ ಫೇಕ್ ಕೇಸಸ್ ಆಗಲಿ, ಡೌರಿ ಮಿಸ್ಯೂಸ್ ಲಾಸ್ ಆಗಲಿ. ಥ್ಯಾಂಕ್ಸ್. ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಇಲ್ಲಿ ಇವತ್ತು ವಿತ್ ಮೀಡಿಯಾ ಮಿತ್ರರಿಗೆ ಹಾಗೂ ಟೀಮ್ ಮೆಂಬರ್ಸಿಗೆ. ಸೊ ಎಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಒಂದು ಮೂವಿ ಮಾಡಿದ್ದೀವಿ, ವೆಡ್ಡಿಂಗ್ ಗಿಫ್ಟ್ ಅಂತ. ಸೊ ಎಲ್ಲ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಐ ಕ್ಯಾನ್ ಫೀಲ್ ದ ವೈಬ್ಸ್ ಇನ್ಸೈಡ್ ವೈಲ್ ಪೀಪಲ್ ವೇರ್ ವಾಚಿಂಗ್ ದ ಮೂವಿ. ಸೊ ಆದ್ದರಿಂದ ತಾವು 8ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ, ಕಮಿಂಗ್ ಫ್ರೈಡೇ. ಸೊ ನೀವು ಬನ್ನಿ ಥಿಯೇಟ್ರಲ್ಲಿ ನೋಡಿ. ನನ್ನ ಫಸ್ಟ್ ಮೂವಿ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಸೊ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ.
ಕಾಸರವಳ್ಳಿ ಸರ್. ಹಾಂ ಯಾ ದ್ಯಾಟ್ಸ್ ವಾಟ್. ನಮಗೆ ಗಿರೀಶ್ ಕಾಸರವಳ್ಳಿ ಸರ್ ಅವರು ಬಂದಿದ್ದರು, ಈ ಶೇಷಾದ್ರಿ ಅವರು ಬಂದಿದ್ದರು, ಆಮೇಲೆ ಮನ್ಸೂರಿ ಅವರು ಬಂದಿದ್ದರು. ಸೊ ಎಲ್ಲರೂ ಒಳ್ಳೆ ಅಂಥ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಡೈರೆಕ್ಟರ್ಸ್ ಬಂದು ಅವರು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಎ ಗ್ರೇಟ್ ಹಾನರ್ ಫಾರ್ ಮೀ ಅಂಥ ಡೈರೆಕ್ಟರ್ಸ್ ನನ್ನ ಫಸ್ಟ್ ಫಿಲ್ಮಿಗೆ ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಸೊ ನೀವು ಬನ್ನಿ, 8ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ, ಬಂದು ನೋಡಿ. ಹಾಗೆ ಅಷ್ಟು. ಥ್ಯಾಂಕ್ ಯು. ಈ ಕಥೆ ರಿಯಲ್ ಅಂದರೆ ಇದು ರಿಯಲ್ ಇನ್ಸ್ಪಿರೇಷನು. ಲೈಕ್ ನಂದು ಒಬ್ಬರು ಫ್ರೆಂಡ್ಸ್ ಇದೇ ಥರ ಆಗಿ ಅವ್ರು ಆಮೇಲೆ ಸುಸೈಡ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು, ಈ ಥರ ಕೇಸಲ್ಲಿ ಆಗಿ. ಹಾಗೆ ನಾನು ಅದ್ರ ಮೇಲೆ ತುಂಬ ರಿಸರ್ಚ್ ಮಾಡಿ ಆಮೇಲೆ ಲಾಯರ್ಸ್ ಜೊತೆ ಕನ್ಸಲ್ಟ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ವಿ. ಸೊ ಇಟ್ಸ್ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ಅಂದರೆ ಇಂಥ ಕೇಸ್ಗಳು ತುಂಬ ಕಾನೂನು ದುರುಪಯೋಗ ಪಡಿಸ್ಕೊಳ್ಳೋದೆಲ್ಲ ತುಂಬ ನಡೀತಾ ಇದೆ. ಹೆಂಗಸು ರಕ್ಷಣೆ, ಶೋಷಣೆ, ಹೆಂಗಸ್ರ ಮೇಲೆ ಅತ್ಯಾಚಾರ, ಹೆಂಗಸ್ರ ಮೇಲೆ ದೌರ್ಜನ್ಯ ಎಲ್ಲ ತುಂಬ ಮೂವಿಗಳು ಬಂದೋಗ್ಬಿಟ್ಟಿದೆ. ಬಟ್ ಗಂಡಸ್ರ ಮೇಲೆ ದೌರ್ಜನ್ಯ, ಶೋಷಣೆ ಮೇಲೆಲ್ಲ ಯಾರೂ ಮೂವಿ ಮಾಡೋಕ್ಕೆ ಹೋಗಲ್ಲ. ಸೊ ಗಂಡಸರಿಗೂ ನೋವಾಗುತ್ತೆ, ಗಂಡಸರು ದೌರ್ಜನ್ಯ ಆಗುತ್ತೆ, ಗಂಡಸರಿಗೂ ಅತ್ಯಾಚಾರ, ಶೋಷಣೆ ಎಲ್ಲ ಆಗುತ್ತೆ. ಸೊ ಅದನ್ನು ನಾವು ಈ ಮೂವಿಲಿ ತೋರಿಸ್ತಾ ಇದ್ದೀವಿ, ಹೇಗೆ ಮೋಸ ಆಗುತ್ತೆ ಗಂಡಸರಿಗೂ ಅಂತ. ಸೊ ಇಟ್ಸ್ ಎ ಐ ಓಪನರ್ ಮೂವಿ ಫಾರ್ ಎವ್ರಿಬಡಿ. ಸೊ ಬನ್ನಿ ನೋಡಿ 8ನೇ ತಾರೀಕಿಂದ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.